ಈ ಮಾಸದಲ್ಲಿ ಯಾರು ಎಷ್ಟೇ ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ. ಕಷ್ಟಗಳು ಬರುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ, ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಆ ವಸ್ತುಗಳು ಯಾವುವು, ಏಕೆ ನೀಡಬಾರದು ಎಂಬ ವಿಷಯಗಳನ್ನು ಈಗ ವಿವರವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇಂತಹ ವಸ್ತುಗಳನ್ನು ಈ ಮಾಸದಲ್ಲಿ ಇತರರಿಗೆ ಸಾಲವಾಗಿ, ದಾನವಾಗಿ ಅಥವಾ ಕನಿಷ್ಠ ಕೈ ಬದಲಾಗಿಯೂ ಕೂಡ ನೀಡಬಾರದು. ಒಂದು ವೇಳೆ ತಪ್ಪಾಗಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯೇ ಆ ಮನೆಯ ಮೇಲೆ ಮುನಿಸಿಕೊಂಡು ಶಾಶ್ವತವಾಗಿ ಆ ಗೃಹವನ್ನು ಬಿಟ್ಟು ಹೋಗ್ತಾರೆ. ಆ ಮನೆ ಧನಧಾನ್ಯಗಳನ್ನು ಕಳೆದುಕೊಂಡು ದಾರಿದ್ರ್ಯದಿಂದ ತುಂಬಿ ಹೋಗುತ್ತದೆ. ಕೊನೆಗೆ ಆ ಕುಟುಂಬ ಸದಸ್ಯರು ಭಿಕ್ಷೆ ಬೇಡುವ ದಿನ ಸ್ಥಿತಿಗೆ ತಲುಪುತ್ತಾರೆ. ಆದ್ದರಿಂದಲೇ ಈ ಪವಿತ್ರವಾದ ಮಾಸದಲ್ಲಿ ಯಾವ ವಸ್ತುಗಳನ್ನು ಇತರರಿಗೆ ನೀಡಬಾರದು, ಅವುಗಳನ್ನು ನೀಡಿದರೆ ಇಂತಹ ಭೀಕರ ಪರಿಣಾಮಗಳು ಸಂಭವಿಸುತ್ತವೆಯೋ ಎಂದು ಪ್ರತಿಯೊಬ್ಬರೂ, ಮುಖ್ಯವಾಗಿ ಮಹಿಳೆಯರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು. ಈ ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು. ಹೌದು, ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿದೆ. ಆದ್ದರಿಂದಲೇ ಉಪ್ಪನ್ನು ನಾವು ಶ್ರೀ ಮಹಾಲಕ್ಷ್ಮಿಯಾಗಿ ಭಾವಿಸ್ತೇವೆ. ಸಾಮಾನ್ಯ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಎಂದು ಹೇಳ್ತಾರೆ. ಅಂತಹ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ನೀವು ಮನೆಯಲ್ಲಿರುವ ಉಪ್ಪನ್ನು ಪಕ್ಕದ ಮನೆಯವರಿಗೆ, ಎದುರಿನ ಮನೆಯವರಿಗೆ ಸಾಲವಾಗಿ ಅಥವಾ ಅವರ ಮನೆಯಲ್ಲಿ ಮುಗಿದಿದೆ ಎಂದು ಕೇಳಿದರೆ ಸಹಾಯದ ಹೆಸರಿನಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು. ಸಾಯಂಕಾಲದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು. ಒಂದು ವೇಳೆ ಯಾರಾದರೂ ಬಂದು ಅಮ್ಮ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗಿದೆ, ಸ್ವಲ್ಪ ಉಪ್ಪಿದ್ದರೆ ಕೊಡಿ ಎಂದು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿಬಿಡಿ, ಅಥವಾ ಈಗ ಕೊಡಬಾರದು ಎಂದು ಹೇಳಿ. ಅಷ್ಟೇ ಹೊರತು ಅಯ್ಯೋ ಪಾಪ ಎಂದು ನಿಮ್ಮ ಡಬ್ಬದಲ್ಲಿರುವ ಉಪ್ಪನ್ನು ತೆಗೆದು ಅವರ ಕೈಗೆ ಹಾಕಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ. ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ರೂಪದಲ್ಲಿ ಕರಗಿ ಹೋಗುತ್ತದೆ. ಆದ್ದರಿಂದ ಈ ಒಂದು ತಿಂಗಳು ಉಪ್ಪಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ. ಎರಡನೆಯದು ಮತ್ತು ಅನೇಕ ಜನರು ಆಗಾಗ್ಗೆ ಕೊಡುವ ವಸ್ತು ಅಕ್ಕಿ. ಅನ್ನ ಪರಬ್ರಹ್ಮ ಸ್ವರೂಪ. ಅನ್ನದಾನ ಮಾಡುವುದು ಬಹಳ ದೊಡ್ಡ ವಿಷಯ ಎಂದು ನಮಗೆ ತಿಳಿದಿದೆ. ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಹಸಿದವರಿಗೆ ಅನ್ನ ಹಾಕುವುದು ಬೇರೆ, ನಮ್ಮ ಮನೆಯಲ್ಲಿ ಬಳಸುವ ಅಕ್ಕಿ ಡಬ್ಬದಿಂದ ಅಕ್ಕಿಯನ್ನು ತೆಗೆದು ಪಕ್ಕದ ಮನೆಯವರಿಗೆ ಸಾಲವಾಗಿ ಕೊಡುವುದು ಬೇರೆ. ಈ ಮಾಸದಲ್ಲಿ ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ತಂದ ಅಕ್ಕಿಯನ್ನು ಸಾಯಂಕಾಲದ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿ ಇತರರಿಗೆ ನೀಡಬಾರದು. ಮುಖ್ಯವಾಗಿ ಸಂಧ್ಯಾ ಕಾಲ ಕಳೆದ ನಂತರ ಯಾರಿಗಾದರೂ ಅಕ್ಕಿ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಎಂಬ ನಂಬಿಕೆ ಇದೆ. ಯಾರಾದರೂ ಬಡವರು ಹಸಿವು ಎಂದು ಬಂದರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ, ಆದರೆ ನಮ್ಮ ಮನೆಯಲ್ಲಿ ಅಕ್ಕಿ ಮುಗಿದಿದೆ, ನಾಳೆ ತಂದು ಕೊಡ್ತೇನೆ, 2 ಗ್ಲಾಸ್ ಅಕ್ಕಿ ಕೊಡಿ ಎಂದು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಡಿ. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ನೀವು ಹೊರಗೆ ಕಳುಹಿಸಬಾರದು. ಬೇಕಿದ್ರೆ ಅಕ್ಕಿಯ ಬದಲು ಬೇಯಿಸಿದ ಅನ್ನವನ್ನು ಕೊಡಿ ಅಷ್ಟೇ. ಆದರೆ ಈ ಮಾಸದಲ್ಲಿ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ. ಏಕೆಂದರೆ ಅಕ್ಕಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಮೂರನೆಯ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು ಮತ್ತು ಶನಿ ಪ್ರಭಾವ ಇರುವ ವಸ್ತು. ಈ ಮಾಸದಲ್ಲಿ ನಾವು ನಿತ್ಯ ದೀಪಾರಾಧನೆ ಮಾಡ್ತೇವೆ. ದೀಪಲಕ್ಷ್ಮಿ ಸ್ವರೂಪ, ಆದರೆ ಅದರಲ್ಲಿ ಸುರಿಯುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನ. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೀವು ಯಾರಿಗಾದರೂ ಸಾಲವಾಗಿ ನೀಡಿದರೆ ಅದರ ಕಷ್ಟಗಳನ್ನು ಮತ್ತು ಅವರ ಪ್ರಭಾವವನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ. ಪಕ್ಕದ ಮನೆಯವರು ಸ್ವಲ್ಪ ಎಣ್ಣೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ಅದು ಕೇವಲ ಶನಿವಾರದಂದು ನವಗ್ರಹಗಳ ಬಳಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರತು ಮನೆಯ ಬಳಿ ಪಕ್ಕದವರಿಗೆ ಕೈ ಬದಲಾಗಿ ಕೊಡಬಾರದು. ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ. ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸುಟ್ಟು ಹೋಗುತ್ತದೆ ಹೊರತು ಕೈಯಲ್ಲಿ ನಿಲ್ಲುವುದಿಲ್ಲ. ಆರೋಗ್ಯ ಸಮಸ್ಯೆಗಳು ಸಹ ಬರುವ ಅಪಾಯವಿದೆ. ಮುಂದಿನ ವಸ್ತು ಹಾಲು ಮತ್ತು ಮೊಸರು. ಶ್ರೀಕೃಷ್ಣನನ್ನು ಪೂಜಿಸುವಾಗ ಹಾಲು, ಮೊಸರು, ಬೆಣ್ಣೆ ಬೇಕು ಎಂದು ನಮಗೆ ತಿಳಿದಿದೆ. ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರನ್ನು ಯಾರಿಗೂ ಕೊಡಬಾರದು.
ಹಾಲು ಶುಕ್ರ ಗ್ರಹಕ್ಕೆ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ. ಮೊಸರು ಕೂಡ ಅಷ್ಟೇ. ಇವುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ, ಮಕ್ಕಳ ಆರೋಗ್ಯ ಕೆಡುತ್ತದೆ, ನಿಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದರೆ ಈ ಒಂದು ತಿಂಗಳು ಯಾರಿಗೂ ಹಾಲು ಮೊಸರು ಸಾಲವಾಗಿ ನೀಡಬೇಡಿ. ಒಂದು ವೇಳೆ ನೀಡಬೇಕಾಗಿ ಬಂದರೆ ಅದಕ್ಕೆ ಪ್ರತಿಯಾಗಿ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ನೀಡಬೇಡಿ. ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದೇ ಉತ್ತಮ. ಮುಖ್ಯವಾಗಿ ಮೊಸರನ್ನ ರಾತ್ರಿ ಹೊತ್ತು ಮನೆಯ ಹೊಸ್ತಿಲು ದಾಟಿಸಬಾರದು. ನಿಮ್ಮಿಂದ ವಂಶಾಭಿವೃದ್ಧಿಗೆ ಸಂಬಂಧಿಸಿದ ದೋಷಗಳು ಉಂಟಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಮತ್ತೊಂದು ಅಪಾಯಕಾರಿ ವಸ್ತು ಮೆಣಸು. ಸಾಮಾನ್ಯವಾಗಿ ನಾವು ಅಡುಗೆಯಲ್ಲಿ ಖಾರಕ್ಕಾಗಿ ಮೆಣಸನ್ನು ಬಳಸುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿಗ್ರಹಕ್ಕೆ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದೆ. ಅಲ್ಲದೆ ಇವು ಉಗ್ರವಾಗಿವೆ, ಶಕ್ತಿಯನ್ನು ಹೊಂದಿರುತ್ತವೆ. ಈ ಮಾಸದಲ್ಲಿ ವಾತಾವರಣ ತುಂಬ ತಂಪಾಗಿರುತ್ತದೆ. ಈ ಸಮಯದಲ್ಲಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಮೆಣಸು ಬಳಸುವುದು ಒಳ್ಳೆಯದು. ಆದರೆ ಇವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಮಾತ್ರ ಜಗಳಗಳು ನಡೆಯುತ್ತವೆ. ಹೌದು, ನೀವು ಕೇಳಿದ್ದು ನಿಜ. ಮೆಣಸು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು, ಜಗಳಗಳು, ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸಂಬಂಧಿಕರೇ ಆಗಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಲಿ, ಅವರು ಮೆಣಸು ಕೇಳಿದರೆ ಇಲ್ಲ ಎಂದು ಹೇಳಿ. ಇಲ್ಲದಿದ್ದರೆ ಆ ಮೆಣಸಿನ ಖಾರದಿಂದ ಸಂಬಂಧದಲ್ಲಿಯೂ ಖಾರ ಹೆಚ್ಚಾಗಿ ಅನಗತ್ಯ ಜಗಳಗಳು ಬಂದು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಮನೆಯಲ್ಲಿ ಕಲಹಗಳು ಹೆಚ್ಚಾಗಲು ಇದು ಒಂದು ಕಾರಣವಾಗುತ್ತದೆ. ಅಲ್ಲದೆ ಕಡಲೆ ಹಿಟ್ಟು. ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ. ಈ ಮಾಸದಲ್ಲಿ ಗುರುಗಳು ನಮಗೆ ಬಹಳ ಅವಶ್ಯಕ. ಅಂತಹ ಸಮಯದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರುಬಲ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ತಡವಾಗುತ್ತಿದೆ. ಹಣಕಾಸಿನ ವಿಷಯಗಳಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ. ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರದೇ ಇರಬಹುದು. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಮನೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ. ನಿಮ್ಮ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ. ಇದರ ಜೊತೆಗೆ ಈ ತಿಂಗಳಲ್ಲಿ ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದು. ಕರ್ಪೂರವು ಮನೆಗೆ ಮತ್ತು ದೇವರಿಗೆ ಬೆಳಕನ್ನು ನೀಡುತ್ತದೆ. ಆರತಿ ಮಾಡುವಾಗ ಕರ್ಪೂರವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತವೆ ಎಂದು ನಂಬುತ್ತೇವೆ. ಕರ್ಪೂರವು ಸಾಕ್ಷಾತ್ ಶುಕ್ರನಿಗೆ ವಿಶೇಷವಾಗಿದೆ. ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ. ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು, ನಿಮ್ಮ ಮನೆಯಲ್ಲಿ ಇರಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ. ನಮ್ಮ ಮನೆಯಲ್ಲಿ ಕರ್ಪೂರ ಮುಗಿದಿದೆ, ಆರತಿ ಮಾಡಬೇಕು, ಒಂದು ಬಿಲ್ಲೆ ಇದ್ದರೆ ಕೊಡಿ ಎಂದು ಯಾರಾದರೂ ಕೇಳಿದರೆ ದೇವರ ಕಾರ್ಯ ಅಲ್ವಾ ಎಂದು ಕೊಟ್ಟು ಬಿಡಬೇಡಿ. ಹಾಗೆ ನೀಡೋದ್ರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ನಿಂತು ಹೋಗುತ್ತವೆ. ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಮೊಟ್ಟೆಗಳು. ಈ ಮಾಸ ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ. ಆದರೆ ಕೆಲವರು ಮೊಟ್ಟೆಗಳನ್ನು ತಿನ್ನುತ್ತಾರೆ ಅಥವಾ ಬೇಯಿಸಿಕೊಳ್ಳುತ್ತಾರೆ. ಅದು ಅವರವರ ಇಷ್ಟ. ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು, ದಾನವಾಗಿಯೂ ನೀಡಬಾರದು. ನೀವು ಇಂತಹ ವಸ್ತುಗಳನ್ನು ವಿನಿಮಯ ಮಾಡುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಆರ್ಥಿಕವಾಗಿ ನೀವು ಎಷ್ಟೇ ಎತ್ತರಕ್ಕೇರಿದರೂ ಒಮ್ಮೆಲೆ ಕೆಳಗೆ ಬೀಳುವ ಅಪಾಯವಿರುತ್ತದೆ. ಉಪ್ಪು, ಹಾಲು, ಮೊಸರು, ಮೆಣಸು, ಕಡಲೆ ಹಿಟ್ಟು, ಕರ್ಪೂರ, ಮೊಟ್ಟೆಗಳು ಈ 8 ವಸ್ತುಗಳನ್ನು ಯಾರಿಗೂ ದಾನವಾಗಿ, ಸಾಲವಾಗಿ ಅಥವಾ ಕೈ ಬದಲಾಗಿ ನೀಡಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಎಂದಾದರೂ ಒಂದು ವಿಷಯವನ್ನು ಗಮನಿಸಿದ್ದೀರಾ? ಕೆಲವು ಮನೆಗಳಲ್ಲಿ ಹೆಚ್ಚು ಹಣವಿಲ್ಲದಿದ್ದರೂ ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ. ಆದರೆ ಕೆಲವು ಮನೆಗಳಲ್ಲಿ ಸಾಕಷ್ಟು ಸಂಪತ್ತಿದ್ದರೂ ಮನಃಶಾಂತಿ ಇರುವುದಿಲ್ಲ. ಮನೆಯ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಹಣ ಬಂದರೂ ಉಳಿಯುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು ನಡೆಯುತ್ತಿರುತ್ತವೆ. ಇದಕ್ಕೆ ಕಾರಣವೇನು ಎಂದು ನೀವು ಯೋಚಿಸಿದ್ದೀರಾ? ನಮ್ಮ ಹಿರಿಯರು ಮತ್ತು ಪುರಾತನ ಶಾಸ್ತ್ರಗಳು ಹೇಳುವ ಪ್ರಕಾರ ಮನೆಯ ವಾತಾವರಣವು ಕೇವಲ ಗೋಡೆಗಳು ಮತ್ತು ಅಲಂಕಾರಗಳಿಂದ ಮಾತ್ರ ರೂಪುಗೊಳ್ಳುವುದಿಲ್ಲ. ಮನೆಯಲ್ಲಿರುವ ಕೆಲವು ಪವಿತ್ರ ವಸ್ತುಗಳು, ಅವುಗಳ ಸ್ಥಾನ ಮತ್ತು ಮನೆಯವರ ನಡವಳಿಕೆ ಇವೆಲ್ಲವೂ ಸೇರಿ ಆ ಮನೆಯ ಸಕಾರಾತ್ಮಕ ಶಕ್ತಿಯನ್ನು ನಿರ್ಧರಿಸುತ್ತವೆ.
ವಾಸ್ತುಶಾಸ್ತ್ರ, ಗರುಡ ಪುರಾಣ, ಸ್ಕಂದ ಪುರಾಣ ಮತ್ತು ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಕೆಲವು ವಿಶೇಷ ವಸ್ತುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಂಡು ಅವುಗಳಿಗೆ ಗೌರವ ನೀಡಿದರೆ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆಂದು ಹೇಳಲಾಗಿದೆ. ಹಾಗಾದರೆ ಆ 9 ಅದ್ಭುತ ವಸ್ತುಗಳು ಯಾವುವು? ಅವುಗಳನ್ನು ಮನೆಯ ಯಾವ ದಿಕ್ಕಿನಲ್ಲಿಡಬೇಕು? ಅವುಗಳ ಹಿಂದಿರುವ ಆಧ್ಯಾತ್ಮಿಕ ಮಹತ್ವವೇನು? ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಒಂದು ತುಳಸಿ ಗಿಡ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ತುಳಸಿಯನ್ನು ಸಾಮಾನ್ಯ ಗಿಡ ಎಂದು ಯಾರೂ ಪರಿಗಣಿಸುವುದಿಲ್ಲ. ಅದನ್ನು ಲಕ್ಷ್ಮೀ ದೇವಿಯ ರೂಪವೆಂದು, ಶ್ರೀ ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಹೇಳಲಾಗ್ತದೆ. ಪ್ರಾಚೀನ ಕಾಲದಿಂದಲೂ ಪ್ರತಿಯೊಂದು ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನು ನಿರ್ಮಿಸುವ ಪದ್ಧತಿ ಇದೆ. ಹಳ್ಳಿಗಳಲ್ಲಿ ಇಂದಿಗೂ ಬೆಳಗ್ಗೆ ಮತ್ತು ಸಂಜೆ ಮಹಿಳೆಯರು ತುಳಸಿಗೆ ನೀರು ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಶಾಸ್ತ್ರಗಳ ಪ್ರಕಾರ ತುಳಸಿ ಇರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ತುಳಸಿ ಗಿಡವು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧವಾಗಿಡುತ್ತದೆಂದು ನಂಬಲಾಗಿದೆ. ಬೆಳಗ್ಗೆ ತುಳಸಿಗೆ ನೀರು ಹಾಕಿ 3 ಅಥವಾ 7 ಪ್ರದಕ್ಷಿಣೆ ಹಾಕಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆಂದು ಹಿರಿಯರು ಹೇಳ್ತಾರೆ. ಸಂಜೆ ಸಮಯದಲ್ಲಿ ತುಳಸಿಯ ಬಳಿ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಒಣಗಿದ ಅಥವಾ ಹಾಳಾದ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅದನ್ನು ಗೌರವದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿ ಹೊಸ ತುಳಸಿ ಗಿಡವನ್ನು ನೆಡಬೇಕು. ಹಳೆಯ ನಂಬಿಕೆಯ ಪ್ರಕಾರ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತಿರುವ ಮನೆಯಲ್ಲಿ ಅನ್ನ ಮತ್ತು ಹಣದ ಕೊರತೆ ಉಂಟಾಗುವುದಿಲ್ಲ. 2. ಶಂಖ. ಶಂಖದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಅಮೂಲ್ಯ ವಸ್ತುಗಳಲ್ಲಿ ಶಂಖವು ಒಂದು ಎಂದು ಹೇಳಲಾಗಿದೆ. ವಿಷ್ಣುವಿನ 4 ಕೈಗಳಲ್ಲಿ ಒಂದರಲ್ಲಿ ಶಂಖವಿರುತ್ತದೆ. ಆದ್ದರಿಂದ ಶಂಖವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಪೂಜಾ ಕೋಣೆಯಲ್ಲಿ ಶಂಖವನ್ನು ಇಡುವುದು ಶುಭಕರ. ಪ್ರತಿದಿನ ಪೂಜೆಯ ನಂತರ ಶಂಖವನ್ನು ಊದುವುದರಿಂದ ಅದರ ಧ್ವನಿ ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಶಂಖದ ಧ್ವನಿಯು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಕೆಲವು ಜನರು ಶಂಖದಲ್ಲಿ ನೀರನ್ನು ತುಂಬಿ ಪೂಜೆಯ ನಂತರ ಮನೆಯ ಮೂಲೆಗಳಲ್ಲಿ ಸಿಂಪಡಿಸುತ್ತಾರೆ. ವಾಸ್ತು ಪ್ರಕಾರ ಶಂಖವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಅದನ್ನು ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿಡಬೇಕು. ಶಂಖವು ಕೇವಲ ಧಾರ್ಮಿಕ ವಸ್ತುವಲ್ಲ, ಅದು ಮನೆಯ ಸಮೃದ್ಧಿ, ಆರೋಗ್ಯ ಮತ್ತು ಶಾಂತಿಯ ಸಂಕೇತ. ಗೋಮತಿ ಚಕ್ರ. ಗೋಮತಿ ನದಿಯಲ್ಲಿ ದೊರೆಯುವ ವಿಶೇಷ ಕಲ್ಲನ್ನೇ ಗೋಮತಿ ಚಕ್ರ ಎಂದು ಕರೆಯಲಾಗುತ್ತದೆ. ಇದು ಶ್ರೀಕೃಷ್ಣನ ಆಶೀರ್ವಾದದ ಸಂಕೇತವೆಂದು ಅನೇಕರು ನಂಬುತ್ತಾರೆ. ಗೋಮತಿ ಚಕ್ರವು ಸಣ್ಣದಾಗಿದ್ದರೂ ಅದರ ಮಹತ್ವ ತುಂಬ ದೊಡ್ಡದು. 11 ಗೋಮತಿ ಚಕ್ರಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಸ್ಥಳದಲ್ಲಿ ಇಟ್ಟರೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಕೆಲವರು ತಮ್ಮ ವ್ಯಾಪಾರ ಸಂಸ್ಥೆಗಳಲ್ಲಿ ಗೋಮತಿ ಚಕ್ರವನ್ನು ಇಡುತ್ತಾರೆ. ಇದರಿಂದ ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆಂದು ಹೇಳಲಾಗುತ್ತದೆ. ಹಳೆಯ ಕಾಲದಲ್ಲಿ ಮನೆ ಕಟ್ಟುವಾಗ ಅಡಿಪಾಯದಲ್ಲಿ ಗೋಮತಿ ಚಕ್ರವನ್ನು ಇಡುವ ಪದ್ಧತಿಯೂ ಇತ್ತು. ಇದು ದೃಷ್ಟಿಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಜನರಲ್ಲಿತ್ತು. ಆದರೆ ಯಾವುದೇ ವಸ್ತುವಿಗಿಂತಲೂ ಹೆಚ್ಚು ಪ್ರಮುಖವಾದದ್ದು ನಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಎಂಬುದನ್ನು ಮರೆಯಬಾರದು. ಬೆಳ್ಳಿಯ ಆನೆ. ಬೆಳ್ಳಿಯ ಆನೆ ಬರೀ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ಬುದ್ಧಿವಂತಿಕೆ ಮತ್ತು ಐಶ್ವರ್ಯದ ಸಂಕೇತವಾಗಿದೆ. ಲಕ್ಷ್ಮೀದೇವಿಯೊಂದಿಗೆ ಆನೆಗಳಿಗೆ ವಿಶೇಷ ಸಂಬಂಧವಿದೆ. ನೀವು ಗಮನಿಸಿದರೆ ಅನೇಕ ದೇವಾಲಯಗಳ ದ್ವಾರದಲ್ಲಿ ಆನೆಯ ಮೂರ್ತಿಗಳನ್ನು ನೋಡಬಹುದು. ಅದೇ ರೀತಿ ಮನೆಯಲ್ಲಿ ಬೆಳ್ಳಿಯ ಆನೆಯನ್ನು ಇಡೋದ್ರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯ ಆನೆಯನ್ನು ಮನೆಯ ಉತ್ತರ ದಿಕ್ಕಿನಲ್ಲಿಡುವುದು ಅತ್ಯಂತ ಶುಭಕರ. ಬೆಳ್ಳಿಯು ಚಂದ್ರನೊಂದಿಗೆ ಸಂಬಂಧ ಹೊಂದಿರುವುದರಿಂದ ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆಂದು ಹೇಳಲಾಗುತ್ತದೆ. ಕೆಲವರು ದಂಪತಿಗಳು ಮಲಗುವ ಕೋಣೆಯಲ್ಲಿ ಜೋಡಿ ಆನೆಗಳ ಮೂರ್ತಿಯನ್ನು ಇಡುತ್ತಾರೆ. ಇದರಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆಂದು ನಂಬುತ್ತಾರೆ. ವ್ಯಾಪಾರಸ್ಥರು ತಮ್ಮ ಕಚೇರಿಯಲ್ಲಿ ಬೆಳ್ಳಿಯ ಆನೆಯನ್ನು ಇಟ್ಟರೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಕಮಲದ ಹೂವಿನ ಚಿತ್ರ.
ಕಮಲವು ಕೇವಲ ಒಂದು ಹೂವಲ್ಲ, ಅದು ಪರಿಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತ. ಲಕ್ಷ್ಮೀದೇವಿಯು ಕಮಲದ ಮೇಲೆ ಕುಳಿತಿರುವ ಚಿತ್ರವನ್ನು ನಾವು ಎಲ್ಲರೂ ನೋಡಿದ್ದೇವೆ. ಕಮಲವು ಕೆಸರಿನಲ್ಲಿಯೇ ಹುಟ್ಟಿದರೂ ತನ್ನ ಸೌಂದರ್ಯ ಮತ್ತು ಪರಿಶುದ್ಧತೆಯನ್ನು ಉಳಿಸಿಕೊಳ್ಳುತ್ತದೆ. ಅದೇ ರೀತಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಎಂಬ ಸಂದೇಶವನ್ನು ಅದು ನೀಡುತ್ತದೆ. ಮನೆಯ ಪೂಜಾ ಕೋಣೆ ಅಥವಾ ಹಾಲ್ನಲ್ಲಿ ಕಮಲದ ಹೂವಿನ ಚಿತ್ರವನ್ನು ಇಡುವುದು ಶುಭಕರ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿನ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆಂದು ಅನೇಕರು ನಂಬುತ್ತಾರೆ. ಈ ಚಿತ್ರವು ಮನೆಯಲ್ಲಿ ಶಾಂತಿ, ಸೌಹಾರ್ದ ಮತ್ತು ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತದೆಂದು ಹೇಳಲಾಗುತ್ತದೆ. ಅಕ್ಷಯ ಪಾತ್ರೆ ಅಥವಾ ಧಾನ್ಯ ತುಂಬಿದ ಪಾತ್ರೆ. ನಮ್ಮ ಹಿರಿಯರು ಯಾವಾಗಲೂ ಒಂದು ವಿಷಯವನ್ನು ಹೇಳ್ತಿದ್ರು, ಮನೆಯಲ್ಲಿ ಧಾನ್ಯದ ಪಾತ್ರೆ ಖಾಲಿಯಾಗಬಾರದು. ಅನ್ನವನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅನ್ನವನ್ನು ಗೌರವಿಸುವುದು ಅತ್ಯಂತ ಮುಖ್ಯವಾಗಿದೆ. ಮನೆಯ ಅಡುಗೆ ಮನೆಯಲ್ಲಿ ಅಕ್ಕಿ, ಬೇಳೆ, ಗೋಧಿ ಮತ್ತು ಇತರ ಧಾನ್ಯಗಳನ್ನು ಸರಿಯಾಗಿ ತುಂಬಿಡುವುದು ಸಮೃದ್ಧಿಯ ಸಂಕೇತವಾಗಿದೆ. ಮಹಾಭಾರತದಲ್ಲಿ ಅಕ್ಷಯ ಪಾತ್ರೆಯ ಕತೆ ಬರುತ್ತದೆ. ದ್ರೌಪದಿಗೆ ದೊರೆತ ಅಕ್ಷಯ ಪಾತ್ರೆಯಿಂದ ಎಂದಿಗೂ ಅನ್ನದ ಕೊರತೆ ಉಂಟಾಗಲಿಲ್ಲ ಎಂದು ಹೇಳಲಾಗಿದೆ. ಈ ಕಥೆಯ ಹಿಂದಿರುವ ಸಂದೇಶವೇನೆಂದರೆ, ಆಹಾರವನ್ನು ಗೌರವಿಸುವ ಮನೆಯಲ್ಲಿ ಸದಾ ಸಮೃದ್ಧಿ ನೆಲೆಸಿರುತ್ತದೆ. ಇಂದಿನ ದಿನಗಳಲ್ಲಿ ಅನೇಕರು ಅನ್ನವನ್ನು ವ್ಯರ್ಥ ಮಾಡುತ್ತಾರೆ, ಆದರೆ ಶಾಸ್ತ್ರಗಳ ಪ್ರಕಾರ ಅನ್ನವನ್ನು ಅವಮಾನಿಸುವುದರಿಂದ ಲಕ್ಷ್ಮಿಯ ಅನುಗ್ರಹ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಪಂಚಮುಖಿ ದೀಪ. ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಕಿಗೆ ವಿಶೇಷ ಸ್ಥಾನವಿದೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗು ಎಂಬ ಸಂದೇಶವನ್ನು ನಮ್ಮ ಸಂಸ್ಕೃತಿ ನೀಡುತ್ತದೆಂದು ಹೇಳಲಾಗುತ್ತದೆ. ಮನೆಯ ಪೂಜಾ ಕೋಣೆಯಲ್ಲಿ ಪ್ರತಿದಿನ ದೀಪ ಹಚ್ಚುವುದು ಕೇವಲ ಒಂದು ಆಚರಣೆಯಲ್ಲ, ಇದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಡುವ ಒಂದು ವಿಧಾನವಾಗಿದೆ. ಪಂಚಮುಖಿ ದೀಪದಲ್ಲಿ 5 ಬತ್ತಿಗಳಿರುತ್ತವೆ. ಈ 5 ಬತ್ತಿಗಳು ಪಂಚಭೂತಗಳಾದ ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶವನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದರಿಂದ ಮನೆಯಲ್ಲಿನ ಉದ್ವಿಗ್ನತೆ ಕಡಿಮೆಯಾಗುತ್ತದೆ ಎಂದು ಅನೇಕರು ನಂಬುತ್ತಾರೆ. ವಿಶೇಷವಾಗಿ ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ತುಪ್ಪದ ದೀಪ ಹಚ್ಚುವುದು ಲಕ್ಷ್ಮೀದೇವಿಯ ಕೃಪೆಯನ್ನು ಹೆಚ್ಚಿಸುತ್ತದೆಂದು ನಂಬಲಾಗಿದೆ. ಶ್ರೀಯಂತ್ರ. ಶ್ರೀಯಂತ್ರವನ್ನು ಅತ್ಯಂತ ಶಕ್ತಿಶಾಲಿ ಯಂತ್ರವೆಂದು ಪರಿಗಣಿಸಲಾಗಿದೆ. ಇದು ಕೇವಲ ಒಂದು ಚಿತ್ರವಲ್ಲ, ಇದು ಬ್ರಹ್ಮಾಂಡದ ಶಕ್ತಿಯನ್ನು ಪ್ರತಿನಿಧಿಸುವ ಆಧ್ಯಾತ್ಮಿಕ ಸಂಕೇತ. ಶ್ರೀಯಂತ್ರದಲ್ಲಿ 9 ಮತ್ತು ತ್ರಿಕೋನಗಳು, ವೃತ್ತಗಳು ಮತ್ತು ಕಮಲದ ಆಕಾರಗಳಿರುತ್ತವೆ. ಪ್ರತಿಯೊಂದು ಆಕಾರವು ಒಂದು ವಿಶೇಷ ಶಕ್ತಿಯನ್ನು ಪ್ರತಿನಿಧಿಸುತ್ತದೆಂದು ಹೇಳಲಾಗುತ್ತದೆ. ಶ್ರೀಯಂತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಧ್ಯಾನ ಮಾಡಿದರೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಯಂತ್ರವನ್ನು ಖರೀದಿಸಿ ನಂತರ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ನಿಯಮಿತವಾಗಿ ಪೂಜೆ ಮಾಡುವುದು ಮುಖ್ಯವಾಗಿದೆ. ಈ ಯಂತ್ರದ ಮುಂದೆ ಕುಳಿತು ಕೆಲವು ನಿಮಿಷಗಳ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆಂದು ಅನೇಕರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಸ್ವಸ್ತಿ ಎಂದರೆ ಶುಭ, ಮಂಗಳ ಮತ್ತು ಸಮೃದ್ಧಿ ಎಂಬ ಅರ್ಥ. ಆದ್ದರಿಂದ ಸ್ವಸ್ತಿಕ್ ಚಿಹ್ನೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಅರಿಶಿನ ಮತ್ತು ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗಿದೆ. ಗೃಹ ಪ್ರವೇಶ, ಮದುವೆ, ಹಬ್ಬಗಳು ಮತ್ತು ವಿಶೇಷ ಪೂಜೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಳಸುವ ಪದ್ಧತಿ ಇದೆ ಕಾರಣದಿಂದ ಬಂದಿದೆ. ಶಾಸ್ತ್ರಗಳ ಪ್ರಕಾರ ಸ್ವಸ್ತಿಕ್ ಚಿಹ್ನೆಯು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ದುಷ್ಟ ಶಕ್ತಿಗಳನ್ನು ದೂರ ಇಡುತ್ತದೆ. ಅನೇಕ ವ್ಯಾಪಾರಿಗಳು ತಮ್ಮ ಅಂಗಡಿ ಮತ್ತು ಕಚೇರಿಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುತ್ತಾರೆ. ಇದರಿಂದ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಸಮೃದ್ಧಿಯನ್ನು ಹೆಚ್ಚಿಸುವ ಕೆಲವು ಪ್ರಮುಖ ಅಭ್ಯಾಸಗಳ ಈ 9 ವಸ್ತುಗಳು ಮನೆಯಲ್ಲಿದ್ದರೆ ಮಾತ್ರ ಸಾಕಾಗುವುದಿಲ್ಲ. ಕೆಲವು ಉತ್ತಮ ಅಭ್ಯಾಸಗಳು ಸಹ ಮುಖ್ಯ. ಮೊದಲನೆಯದಾಗಿ, ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಶುದ್ಧತೆ ಮತ್ತು ಅವ್ಯವಸ್ಥೆ ಇರುವ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಕಿಟಕಿಗಳನ್ನು ತೆರೆಯಬೇಕು. ಇದರಿಂದ ತಾಜಾ ಗಾಳಿ ಮತ್ತು ಬೆಳಕು ಮನೆಯೊಳಗೆ ಬರುತ್ತದೆ. ಮೂರನೆಯದಾಗಿ, ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡಬಾರದು. ಹಸಿದವರಿಗೆ ಆಹಾರ ನೀಡುವುದು ಅತ್ಯಂತ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ನಾಲ್ಕನೆಯದಾಗಿ, ಹಿರಿಯರಿಗೆ ಗೌರವ ನೀಡಬೇಕು. ಹಿರಿಯರ ಆಶೀರ್ವಾದ ಇರುವ
ಮನೆಯಲ್ಲಿ ದೇವರ ಕೃಪೆಯು ಇರುತ್ತದೆ ಎಂದು ಹೇಳಲಾಗುತ್ತದೆ. 5ನೇಯದಾಗಿ, ಮನೆಯಲ್ಲಿ ಹೆಚ್ಚು ಜಗಳ ಮತ್ತು ಕೋಪ ಇರಬಾರದು. ಪ್ರೀತಿ, ಸಹನೆ ಮತ್ತು ಪರಸ್ಪರ ಗೌರವ ಇರುವ ಮನೆಯಲ್ಲಿ ನಿಜವಾದ ಸಮೃದ್ಧಿ ನೆಲೆಸಿರುತ್ತದೆ. 6ನೇಯದಾಗಿ, ಪ್ರತಿದಿನ ಕೆಲವು ನಿಮಿಷಗಳಾದರೂ ದೇವರ ಸ್ಮರಣೆ, ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡಬೇಕು. 7ನೇಯದಾಗಿ, ದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಶಾಸ್ತ್ರಗಳ ಪ್ರಕಾರ ಇತರರಿಗೆ ಸಹಾಯ ಮಾಡುವವರ ಜೀವನದಲ್ಲಿ ಒಳ್ಳೆಯ ಫಲಗಳು ದೊರೆಯುತ್ತವೆ. ಕೊನೆಯ ಮಾತು ಸ್ನೇಹಿತರೆ, ನಮ್ಮ ಪುರಾತನ ಶಾಸ್ತ್ರಗಳು ಹೇಳುವ ಈ 9 ವಸ್ತುಗಳು ಕೇವಲ ಧನಸಂಪತ್ತಿನ ಸಂಕೇತಗಳಲ್ಲ, ಅವು ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕಗಳಾಗಿವೆ. ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಸಮೃದ್ಧಿ ಎಂದರೆ ಕೇವಲ ಹಣವಲ್ಲ, ಉತ್ತಮ ಆರೋಗ್ಯ, ಸಂತೋಷದ ಕುಟುಂಬ, ಮನಃಶಾಂತಿ, ಒಳ್ಳೆಯ ಸಂಬಂಧಗಳು ಮತ್ತು ತೃಪ್ತಿಯ ಜೀವನವೇ ನಿಜವಾದ ಐಶ್ವರ್ಯ. ಈ ವಸ್ತುಗಳು ನಮಗೆ ಸಕಾರಾತ್ಮಕವಾಗಿ ಬದುಕಲು ಪ್ರೇರಣೆ ನೀಡುತ್ತವೆ, ಆದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಶ್ರಮ, ಪ್ರಾಮಾಣಿಕತೆ, ಒಳ್ಳೆಯತನ, ನಡತೆ ಮತ್ತು ಪರಿಶ್ರಮ ಅತ್ಯಂತ ಮುಖ್ಯ. ನಿಮ್ಮ ಮನೆಯಲ್ಲಿ ಈ 9 ವಸ್ತುಗಳಲ್ಲಿ ಯಾವುದಿದೆ? ನೀವು ಅವುಗಳ ಬಗ್ಗೆ ಏನು ನಂಬುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.